ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2025 ಯಶಸ್ವಿಯಾಗಿ ಪೂರ್ಣಗೊಳಿಸಿ 26ಕ್ಕೆ ಕಾಲಿಟ್ಟಿದ್ದೀವಿ. ಎಲ್ಲರ ಜೀವನದಲ್ಲಿ ಆಯುರ ಆರೋಗ್ಯ ಆಯುಸ್ಸು ಕೊಟ್ಟು ಸುಖ ಸಂತೋಷಗಳನ್ನ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಕೇಳ್ಕೊತೀನಿ. ಆಗಿದ್ದಂಥ ಕಹಿ ಘಟನೆಗಳನ್ನು, ಸಿಕ್ಕಂಥ ಯಶಸ್ಸನ್ನು ಎಲ್ಲವನ್ನು ಮುಂದುವರಿಸ್ತಾ ಕೆಟ್ಟದ್ದನ್ನು ಮರಿತಾ ಒಳ್ಳೆಯದನ್ನು ನೆನ್ಪಿಟ್ಕೊಂಡು ಮುಂದೆ ಜೀವನದಲ್ಲಿ ಸಾಗೋಣ. ಹೇಗೆ ನಾವು ಹೊಸ ವರ್ಷವನ್ನು ಬರಮಾಡ್ಕೊಂಡ್ವಿ ನೋಡೋಣ. ಅದಿತಿಗೆ ಕ್ರಿಸ್ಮಸ್ ರಜೆ ಇದ್ದಿದ್ದರಿಂದ ನಾನು ಸವಣೂರ್ಗೆ ಹೋಗಿದ್ದೆ ತವ್ರ ಮನೆಗೆ. ಅಲ್ಲೇ ನಾವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಮಾರನೇ ದಿನ ಜನವರಿ 1ನೇ ತಾರೀಕು ನಮ್ಮ ತಮ್ಮನಿಗೆ ರಜೆ ಇದ್ದ ಕಾರಣ ನಾವು ಗಂಟೆ ಗಣಪತಿ ಕ್ಷೇತ್ರಕ್ಕೆ ಹೋಗಿ ವಿನಾಯಕನ ದರ್ಶನ ಪಡೆಯೋ ಮೂಲಕ ನಮ್ಮ ಹೊಸ ವರ್ಷವನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಅಲ್ಲೇ ಪಕ್ಕದಲ್ಲಿದ್ದಂಥ ಶ್ರೀ ಕ್ಷೇತ್ರ ಕವಡಿಕೆರೆ ಅನ್ನೋ ಕ್ಷೇತ್ರಕ್ಕೆ ಹೋಗಿ ದುರ್ಗಾದೇವಿ ಮತ್ತು ಕಾಶಿ ವಿಶ್ವೇಶ್ವರನ ದರ್ಶನ ಕೂಡ ಮಾಡ್ಕೊಂಡ್ವಿ. ಹೊಸ ದೇವಸ್ಥಾನ, ಹೊಸ ಇಯರ್ಗೆ. ಸೊ ನೆಕ್ಸ್ಟ್ ಡೇ ಅಂದರೆ 2ನೇ ತಾರೀಕು ವಿಕ್ರಮ್ ಅವ್ರಿಗೆ ವೀಕ್ ಆಫ್ ಇತ್ತು. 1ನೇ ತಾರೀಕು ಕೊಟ್ಟಿದ್ರೆ ಎಲ್ಲರೂ ಸೇರಿ ಹೋಗ್ಬೋದಾಗಿತ್ತು ಎಲ್ಲಾದರೂ, ಬಟ್ ಅವ್ರಿಗೆ 1ನೇ ತಾರೀಕಿಗೆ ವೀಕ್ ಆಫ್ ಸಿಗಲಿಲ್ಲ. ಹೀಗಾಗಿ 2ನೇ ತಾರೀಕಿಗೆ ಸಿಕ್ತು. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ರು. ಹಾಗಾಗಿ ನಾನು, ವಿಕ್ರಮ್ ಅವರು ಮತ್ತು ಅದಿತಿ ಅಷ್ಟೇ ಎಲ್ಲಾದರೂ ಹೋಗಿ ಬರೋಣ ದೇವಸ್ಥಾನಕ್ಕೆ ಹೊಸ ವರ್ಷ ಅಂತೇಳಿ ಹೊರಟ್ವಿ. ಸೊ ಬೇರೆ ಯಾವುದಾದ್ರೂ ಪ್ಲೇಸ್ಗೆ ಹೋಗಿ ಬರೋಣ, ದೇವ್ರಿಗೆ ಅದು ಹೋಗಿ ಬರೋಣ ಅಂದ್ಕೊಂಡ್ವಿ. ಬಟ್ ಅದಿತಿ ಭಾಳ ಹಠ ಮಾಡಿ ಬೀಚ್ಗೆ ಹೋಗಬೇಕು ಅಂತ ಭಾಳ ಹಠ ಮಾಡಿದ್ಲು. ಆ ಕಾರಣಕ್ಕಾಗಿ ಅವಳಿಗೋಸ್ಕರ ಬೀಚ್ಗೆ ಅಂತೇಳಿ ನಾವು ಗೋಕರ್ಣಕ್ಕೆ ಹೊರಟ್ವಿ. ನಮಗೆ ಗೋಕರ್ಣ ಕ್ಷೇತ್ರ ತುಂಬಾ ಸರಿ ಹೋಗ್ತಿರ್ತೀವಿ, ನಮಗೆ ತುಂಬ ಫೇವ್ರೆಟ್ ಪ್ಲೇಸ್ ಅದು. ಹಾಗೆ ಬೀಚ್ಗೂ ಹೋದಂಗಾಯಿತು, ದೇವ್ರ ದರ್ಶನ, ಲಿಂಗದ ದರ್ಶನನೂ ಆಗುತ್ತೆ ಅಂದ್ಕೊಂಡು ಹೊರಟ್ವಿ. ಸೊ ಇಲ್ಲಿ ಯಾವ ರೀತಿ ನಾವು ಎಂಜಾಯ್ ಮಾಡಿದ್ವಿ ಏನು ಅಂಥೇಳಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹೊಸ ವರ್ಷ ಇದ್ದಿದ್ದ ಕಾರಣ ಹಾಗೆ ಮಕ್ಕಳಿಗೆಲ್ಲ ರಜೆ, ಕ್ರಿಸ್ಮಸ್ ರಜೆ ನಡೀತಾ ಇದೆ ಕೆಲವು ಮಕ್ಕಳಿಗೆ. ಹಾಗಾಗಿ ಟೂರಿಸ್ಟ್ ಎಲ್ಲ ತುಂಬಾ ಜನ ಬಂದಿದ್ರು ಗೋಕರ್ಣಕ್ಕೆ. ಭಕ್ತರು ಕೂಡ ಮಹಾಬಲೇಶ್ವರ ದರ್ಶನಕ್ಕೆ ತುಂಬ ಜನನೇ ಬಂದಿದ್ರು. ನಾವು ಕೂಡ ಹೊಸ ವರ್ಷವನ್ನು ಮಹಾಬಲೇಶ್ವರ ಆತ್ಮಲಿಂಗನ ಸ್ಪರ್ಶಿಸಿ ಸ್ಟಾರ್ಟ್ ಮಾಡಿದ್ದು. ನನಗಂತೂ ತುಂಬಾ ಖುಷಿಯಾಗಿತ್ತು. ಆ ದೇವರ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಅಂತ ಅನ್ಕೋತೀನಿ. ಸೊ ಇದೇ ಶ್ರೀ ಮಹಾಬಲೇಶ್ವರ ದೇವಸ್ಥಾನ. ಹಾಗೆ ಬೀಚಲ್ಲೂ ಕೂಡ ತುಂಬಾ ಜನ ಇದ್ರು. ನಾವು ಬಂದಾಗ ಆಲ್ಮೋಸ್ಟ್ ಸಂಜೆ 4 ಗಂಟೆ ಆಗಿತ್ತು. ತುಂಬಾ ಲೇಟ್ ಆಯಿತು, ಯಾಕಂದರೆ ಮನೆ ಬಿಡೋದು ಲೇಟ್ ಆಗಿತ್ತು. ಸೊ ನಾವು ಇಲ್ಲಿ ಪಾರ್ಕಿಂಗ್ ಫೀ ಎಲ್ಲ ಕೊಟ್ಟು ಹೋಗಿ ಮುಂದೆ ಗಾಡಿನ ಪಾರ್ಕ್ ಮಾಡಿ ಬಂದ್ವಿ. ಮನೆ ಬಿಟ್ಟಾಗ ನಮಗೆ ಬೀಚ್ಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ. ಹಿಂಗಾಗಿ ಯಾವುದು ಬೀಚ್ ವೇರ್ ಯಾವುದು ಇಟ್ಕೊಂಡಿರಲಿಲ್ಲ. ನಾವು ಟವಲ್ ಕೂಡ ಇಟ್ಕೊಂಡಿರಲಿಲ್ಲ. ಹಂಗೆ ಊರಿಗೆ ಹೋಗ್ತಾ ಇದ್ದೆ ನಾನು, ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದು. ಸೊ ಅರ್ಧ ದಾರಿ ಬೇರೆ ಊರಿಗೆ ಹೋಗಿ ಆಮೇಲೆ ಇವಳು ಹಠ ಮಾಡೋದ್ರಿಂದ ನಾವು ತಿರುಗಿಸ್ಕೊಂಡು ಮತ್ತೆ ಗೋಕರ್ಣ ಕಡೆ ಬರಬೇಕಾಯ್ತು. ಹೀಗಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು. ಬಟ್ ಅವಳು ಖುಷಿನೇ ನಮ್ಮ ಖುಷಿ ಅಲ್ವಾ. ಅವಳು 1 ನಿಮಿಷ ಆಗಲಿ 1 ತಾಸಾಗಲಿ ಎಷ್ಟು ಆಡ್ತಾಳೋ ಅಷ್ಟು ಆಡಿ ಖುಷಿ ಪಟ್ಟರೆ ಅದಕ್ಕಿಂತ ಖುಷಿ ನಮ್ಮಿಬ್ಬರಿಗೂ ಬೇರೆ ಏನೂ ಇಲ್ಲ. ಅವಳಂತೂ ಬೀಚ್ ನೋಡಿ ಫುಲ್ ಎಕ್ಸೈಟೆಡ್ ಆಗಿದ್ಲು. ತುಂಬ ದಿನ ಆದಮೇಲೆ ನಾವು ಬೀಚಿಗೆ ಬಂದಿದ್ವಿ. ಸೊ ಅವಳು ಫುಲ್ ಖುಷಿಯಾಗಿದ್ಲು, ಯಾವಾಗ ಹೋಗಿ ಅಲ್ಲಿ ಆಟ ಆಡ್ತೀನೋ ಅಂತ ಕಾಯ್ತಾ ಇದ್ಲು. ಸೊ ಅವಳು ಎಷ್ಟು ಎಂಜಾಯ್ ಮಾಡಿದ್ಲು ಬೀಚಲ್ಲಿ ಅಂತ ಹೇಳಿ ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ ನೀವು ಕೂಡ ಎಂಜಾಯ್ ಮಾಡಿ.
ಫ್ರೆಂಡ್ಸ್ ನೋಡಿದ್ರಲ್ವಾ ಇಬ್ಬರು ಅಪ್ಪ ಮಗಳು ಎಷ್ಟೊಂದು ಖುಷಿ ಪಟ್ಟರು, ಎಷ್ಟು ಎಂಜಾಯ್ ಮಾಡಿದ್ರು ಬೀಚಲ್ಲಿ ಅಂತ. ಸೊ ನಾನು ಮತ್ತು ವಿಕ್ರಮ್ ಅವರು ಕೂಡ ನಮ್ಮ 9ನೇ ವರ್ಷದ ಮದುವೆ ಜೀವನದ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಏನೇ ಕಷ್ಟ ಬರಲಿ ಸುಖ ಬರಲಿ ಇಬ್ಬರು ಜೊತೆ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇದೇ ರೀತಿ ಜೀವನದಲ್ಲಿ ನೂರಾರು ವರ್ಷಗಳ ಕಾಲ ಇನ್ನೂ ನನ್ನ ಎಷ್ಟು ಜನ್ಮ ಇದೆವೋ ಅಷ್ಟು ಜನ್ಮನೂ ವಿಕ್ರಮ್ ಅವರೇ ನನಗೆ ಗಂಡ ಆಗಿ ಬರಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಆ ರೀತಿ ಜೊತೆಯಾಗಿರೋ ಥರ ಆ ದೇವರು ನಮಗೆ ಆಶೀರ್ವದಿಸ್ಲಿ. ಈ ನನ್ನ ಪುಟ್ಟ ಸಂಸಾರದ ಮೇಲೆ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ. ಸೊ ನಾವು ಕೂಡ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಊರಿಗೆ ಹೊರಟ್ವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.